ಹೊಲ ಹಸಿರಾಗಿರಲಿ ಎಂದು ರೈತರು ಅಗತ್ಯಕ್ಕಿಂತ ಹೆಚ್ಚು ಯೂರಿಯಾ ಬಳಸುವುದರಿಂದ ಯೂರಿಯಾ ರಸಗೊಬ್ಬರದ ಅಭಾವ ಕಾಡುತ್ತಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿ ಶಿವರಾಜ್ ಹೇಳಿದ್ದಾರೆ. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚು ದಾಸ್ತಾನು ಇದ್ದರೂ ಕೂಡ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಯೂರಿಯಾ ಅಭಾವ ಕಾಡುತ್ತಿದೆ. ಅಭಾವಕ್ಕೆ ಮುಖ್ಯ ಕಾರಣ ರೈತರಿಗೆ ಮಾಹಿತಿ ಕೊರತೆಯಾಗಿದ್ದು, ಎಕರೆಗೆ ಎಷ್ಟು ಯೂರಿಯಾ ಬಳಸಬೇಕೆಂದು ಮಾಹಿತಿ ಇದ್ದರೂ ಸಹ ಹೊಲ ಹಸಿರಾಗಿರಲಿ ಎಂದು ರೈತರು ಅಗತ್ಯಕ್ಕಿಂತ ಹೆಚ್ಚು ಯೂರಿಯಾ ಬಳಸುತ್ತಿರುವುದರಿಂದ ಯೂರಿಯಾ ರಸಗೊಬ್ಬರದ ಅಭಾವ ಕಾಡುತ್ತಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿ ಶಿವರಾಜ್ ಹೇಳಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಹೋಬಳಿವಾರು ದಾಸ್ತಾನುಗಳಿದ್ದರೂ ರೈತರು ಅಗತ್ಯಕ್ಕಿಂತ ಹೆಚ್ಚು ಯೂರಿಯಾ ಬಳಸುತ್ತಿರುವುದರಿಂದ ಅಭಾವ ಕಾಡುತ್ತಿದೆ. ಈ ವಾರದೊಳಗೆ ಮತ್ತಷ್ಟು ಯೂರಿಯಾವನ್ನ ತರಿಸಿಕೊಡುತ್ತೇವೆ ಎಂದು ಅಂಗಡಿ ಮಾಲೀಕರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇಲ್ಲಿ ತುಮಕೂರಲ್ಲಿ ಯೂರಿಯಾಕ್ಕೆ ಬರ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಹೌದಾ? ಹೌದು. ಈಗ ಬರಲ್ಲ ಅಂತ ಹೇಳಿ ಕೃಷಿ ಇಲಾಖೆಯವ್ರು ಕೇಳಿದ್ರೆ ಯೂರಿಯಾ ಕೊಟ್ಟಿದೀವಿ, ನಮ್ಗೇನು ಬರ ಇಲ್ಲ ಕೊಟ್ಟಿದ್ದಾರೆ. ಒಂದ್ ಚೀಲ ಕೊಟ್ರೆ ನಾವು 3-5 ಎಕರೆಗೆ ಒಂದ್ ಚೀಲ ಆಗುತ್ತೆ ಯೂರಿಯಾ. ಒಂದ್ ಎಕರೆಗೆ ನಾವು 3 ಚೀಲ 4 ಚೀಲ ಯೂರಿಯಾ ಹಾಕ್ಬೇಕು. ಒಟ್ಟಾರೆ ಯೂರಿಯಾ ಸಿಗ್ತಾ ಇಲ್ಲ. DAP ಇದೆಲ್ಲ ಸಿಗ್ತಾ ಇದೆಯಾ? ಸಿಗುತ್ತೆ. 20 DAP ಸ್ಟಾಕ್ ಇದೆ, ಹಂಗೆ ಖರ್ಚ ಇಲ್ಲ. ಒಟ್ಟಿನ ಯೂರಿಯಾ ಒಂದು ಸಿಗ್ತಾ ಇಲ್ಲ. ನನ್ನ ಹೆಸರು ಲಿಂಗರಾಜ್. ಯಾವರು? ದೊಡ್ಡೇನಗೆರೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ನಾವೀಗ ಚಿಕ್ಕನಾಯಕನಹಳ್ಳಿ ತಾಲೂಕು ಕೃಷಿ ಇಲಾಖೆಗೆ ಬಂದಿದ್ದು, ಆ ಕೃಷಿ ಇಲಾಖೆಯಲ್ಲಿ ನಾವು ಯೂರಿಯಾವನ್ನು ನಾವು ಕೇಳೋದಕ್ಕೆ ಯಾಕೆ ಈ ಥರ ನಮ್ಮ ತಾಲೂಕಲ್ಲಿ ಯೂರಿಯಾದ ಅಭಾವ ಇದೆ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅವರು ನಮಗೆ ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿ ಕೊಟ್ಟ ಪ್ರಕಾರ ನಾವು ಕೂಡ ಒಬ್ಬರು ರೈತರಾಗಿ ಯಾಕೆ ಈ ಥರ ಇದು ಮಾಡ್ತಿದ್ದಾರೆ, ಯೂರಿಯಾ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಬಂದಾಗ ಅವ್ರು ಹೇಳಿದ್ರು, 1 ಎಕರೆಗೆ 28 kg ಮಾತ್ರ ಬಳಸಬೇಕು. ಆ 28 kg ಸುಮ್ಮನೆ ಸಿಗುತ್ತೆ, 300 ರೂಪಾಯಿ ಚೀಲ ಸಿಗುತ್ತೆ, ಕಡಿಮೆ ರೇಟ್ ಅಂದ್ಬಿಟ್ಟು ನಾವು ತಗೊಂಡೋಗಿ ಆ ಹೊಲಕ್ಕೆ ಸುಮ್ಮನೆ 1 ಎಕರೆಗೆ 3-4 ಚೀಲ ಚೆಲ್ಬಿಟ್ಟು ಅದು ಏನು ಯೂಸ್ ಆಗಲ್ಲ. ಅದು ಬೆಳೆ ಬಂದ್ಬಿಟ್ಟು ಹಸಿರಾಗುತ್ತೆ, ಅಷ್ಟು ಬಿಟ್ಟರೆ ಅದು ಚೆನ್ನಾಗಿ ಇದು ಬರಲ್ಲ. ಅದ್ರ ಜೊತೆಗೆ 15, 20, 16 ಅದನ್ನು ತಗೊಂಡೋಗಿ ಮಿಕ್ಸ್ ಮಾಡಿ ಹಾಕಿ 28 kg 22 kg 1 ಎಕರೆಗೆ ಯೂರಿಯಾ ಪ್ಲಸ್ ಅದನ್ನು ಮಿಕ್ಸ್ ಮಾಡಿ ಹಾಕಿ ಅದನ್ನು ನೋಡಿ ಬೆಳೆನ ಅಂತ ಹೇಳ್ಬಿಟ್ಟು ನಮಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರನೂ ಕೂಡ ನಾವು ಮಾಡಿದ್ದೀವಿ. ಅದು ಬೆಳೆ ಪರವಾಗಿಲ್ಲ, ಉತ್ತಮವಾಗಿ. ನಮಸ್ಕಾರ. ಈಗ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ರೈತರು ತುಂಬಾ ಪರದಾಡ್ತಾ ಇದ್ದಾರೆ ಯೂರಿಯಾಕ್ಕೆ ಅಂತ. ಉಳಿಯಾರು ಸಿಗ್ತಾ ಇಲ್ಲ, ಕಂದಿಕೆರೆ ಸಿಗ್ತಾ ಇಲ್ಲ, ಶೆಟ್ಟಿಗೆರೆ ಸಿಗ್ತಾ ಇಲ್ಲ. ತಿಮ್ಮನಹಳ್ಳಿಲಿ ಇದ್ದಿದ್ದ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಲ್ಲ, ಹೇಳ್ತಾ ಇರೋದು. ಈಗ ನಿಮ್ಮ ಅಂಗಡಿನಲ್ಲಿ ನೀವು ಎಷ್ಟು ತರಿಸಿದ್ರಿ, ಎಷ್ಟು ಖಾಲಿ ಆಯ್ತು? ಅಥವಾ ನಮ್ದು ರೆಗ್ಯುಲರ್ ಆಗಿ ಬರ್ತಾ ಇದೆ. ಮೊನ್ನೆ ಶುಕ್ರವಾರ ಶನಿವಾರ 2 ದಿನ 750 ಚೀಲ ಕೊಟ್ಟಿದ್ದೀವಿ. ಇನ್ನು ಗುರುವಾರನೂ ಶುಕ್ರವಾರನೂ ಮತ್ತೆ ಬರೋದಿದೆ. ಅವತ್ತು ಸಾಮಾನ್ಯ ಎಲ್ಲ ತಾಲೂಕಿನ ಎಲ್ಲ ಕಡೆನೂ ಬರೋ ಚಾನ್ಸಸ್ ಇದೆ. ಶುಕ್ರವಾರ ಒಂದ್ ದಿವಸ ಹೆಚ್ಚು ಕಮ್ಮಿ ಆಗ್ಬೋದು, ರೇಕಿಂದ ಬರ್ತದೆ. ಅಲ್ಲ, ಮುಂಚೆನೇ ಈಗ ಸಲ ಸ್ಟಾಕ್ ಮಾಡ್ಕೊಳ್ಳೋರು ಮಳೆ ಬರೋದು ಅಂತಂದ್ರೆ ಏನಾಗುತ್ತೆ, ರೈತರು ಒಂದ್ ಎಕರೆಗೆ 22 kg ಹಾಕ್ಬೇಕು ಶಿಫಾರಸಿನಂತೆ. ಈಗ ಇಲ್ಲಿದ್ದಾರೆ ಕೇಳಿ, ಎಷ್ಟು kg ಹಾಕಿದ್ರಪ್ಪ ನೀವು? 1 ಎಕರೆಗೆ ಎಷ್ಟು ಹಾಕ್ತೀರಿ ಹೇಳಿ? 1 ಎಕರೆ ಅಂದ್ರೆ ಕನಿಷ್ಠ ಅಂದ್ರೆ 4-5 ಚೀಲ ಬೇಕಾ ಸರ್? ನೋಡಿ ಸರ್, 22 kg ಹಾಕತ್ತವ, 250 kg ಗೊಬ್ಬರದಲ್ಲಿ ಬೆಳೆ ಚೆನ್ನಾಗಿ ಬರಲ್ಲ. ಯಾಕೆ 4-5 ಸಲ ಕೆಂಪಾಗುತ್ತೆ. ಹಾಕ್ಬೇಕು, ರೋಗ ನಿರೋಧಕ ಶಕ್ತಿ ಬರಬೇಕು. ಶೀತ ಆದಂಗೆಲ್ಲ ಬರೀ ಯೂರಿಯಾದಲ್ಲೇ ಹಸಿರಾಗುತ್ತೆ ಅಷ್ಟೇ. ಶೀತ ಆಗೋದು ತಡಿಬೇಕು ಅಂದ್ರೆ ಪೊಟ್ಯಾಶ್ ಅಂಶ ಬೀಳ್ಬೇಕಲ್ಲಿ. ನೀವು ಪೊಟ್ಯಾಶ್ ಯಾವತ್ತು ಹಾಕಿದ್ರಿ ಹೇಳ್ರಿ ಹೊಲಕ್ಕೆ? ನೋಡಿ, ಈಗ ಕೇಳ್ತಾವ್ರಿ. 16 ಹಾಕು, 19 ಹಾಕು, 26 ಸರ್. ಈಗ 16-20 ನೀನ್ ತಗೊಂಡಿರೋದು 16 ಅಲ್ಲ, ಬಿತ್ತನೆಗೆ 16-20. ನೆಕ್ಸ್ಟ್ ಯೂರಿಯಾ ಜೊತೆ ಹಾಕ್ಬೇಕಾದ್ರೆ ಸ್ವಲ್ಪ ಕಾಂಪ್ಲೆಕ್ಸ್ ಗೊಬ್ಬರ ಹಾಕ್ಬೇಕು, ಪೊಟ್ಯಾಶ್ ಇರ್ತಕ್ಕಂಥ. ಯಾರು ಹಾಕಲ್ಲ, ಕೇಳಿರಿ. ಕೆಲವ್ರು ಒತ್ತಾಯ ಮಾಡಿ ನಾವಿ ಕೆಲವ್ರು ಹಾಕ್ತಾರೆ ಅಷ್ಟೇ. 100 ಜನ ಕೇಳಿರಿ 2 ಹಾಕ್ತಾರೆ. ಸರ್, ಈಗ ನೀವ್ ಹೇಳೋ ಪ್ರಕಾರ ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ, ಇದ್ರೂ ಮಾಹಿತಿ ತಿಳ್ಕೊಳಕ್ ಪೇಷನ್ಸ್ ಇಲ್ಲ ಅವ್ರಿಗೇನು. ಫಸ್ಟ್ ಪಟ್ಟಂತ ಯೂರಿಯಾ ಹಸಿರಾಗ್ಬಿಡ್ಬೇಕು, ಹಸಿರಾಗ್ಬಿಡ್ಬೇಕು ಅಷ್ಟೇ. ಹೌದು, ಯಾವ್ದು ಪಟ್ಟಂತ ಹಸಿರಾಗೋದು ಅಂದ್ರೆ ಯೂರಿಯಾ. ಆಮೇಲೆ ಸಸ್ತವಾಗಿ ಸಿಗ್ತಾ ಇದೆ. ಹೆಂಗಿದೆ ಸರ್ ಒರಿಜಿನಲ್ ಬೆಲೆ ಗೊತ್ತಿಲ್ಲ. ಗಂಗಣ್ಣರ, ಈಗ ಶುಕ್ರವಾರ ಯೂರಿಯಾ ಬರುತ್ತೆ ಅಂತ ಹೇಳ್ತೀರಾ. ಈಗ ಮಳೆ ಜಾಸ್ತಿ ಆಗತ್ತೆ, ಜಾಸ್ತಿ ಇದೆ. ಮನೆ ಜಾಸ್ತಿ ಇದೆ, ಸ್ವಲ್ಪ ಕಡಿಮೆ ಇದೆ. ಈಗ ಯೂರಿಯಾ ಬಂದ್ರೆ ಪ್ರಯೋಜನ ಆಗುತ್ತಾ ನಿಮ್ಗೆ? ಬೇಕೇ ಬೇಕು. ಈಗ ನಮ್ಮ ಸಾಹೇಬ್ರು ಹೇಳಿದ್ರು ಒಂದು ಮಾತು, ಈಗ 25 kg ಹಾಕತ್ತಕ್ಕೆ 1 ಚೀಲ ಹಾಕ್ತಿದ್ದಾರೆ ಅಂತ. ಇದು ನಿಮ್ಗೆ ಮಾಹಿತಿ ಇಲ್ವಾ? ಸರ್, ಮಾಹಿತಿ ಇದೆ, ಆದ್ರೂ ನಾವು ಬೆಳೆ ವೈನಾಗವಲ್ಲ, ಅದನ್ನ ಹಾಕ್ಲೇಬೇಕು. ನಮ್ಗೆ ಪಕ್ಕದ ವೈನ ಇರುತ್ತೆ, ನಮ್ದು ವೈನ ಇರಲ್ಲ, ಹಾಕ್ಲೇಬೇಕು. ಒಟ್ಟಾರೆ ಹಸಿರು ಕಾಣಬೇಕು ಅಂತ ಕಾಣ್ಬೇಕು ಸರ್, ಹಾಕ್ಲೇಬೇಕು. ಈಗ ಕೃಷಿ ಇಲಾಖೆಯವರು ಅಥವಾ ಇನ್ನೊಬ್ರು ಯಾರು ನಿಮ್ಗೆ ಏನು ಈ ತರ ಯೂಸ್ ಮಾಡಿ ಅಂತ ಹೇಳಲ್ವಾ? ಯಾವಾಗ ಹೇಳಿರ್ತಾರೆ ಸರ್, ನಮಗೆ ಗೊತ್ತಿರಲ್ಲ ನಮ್ಗೆ. ಅಲ್ಲ, ಈಗ ಕೆಲವರು ರೈತರಿಗೆ ಅಂತ ಕಾರ್ಯಕ್ರಮಗಳು, ಅವೇರ್ನೆಸ್ ಕಾರ್ಯಕ್ರಮಗಳು ಮಾಡಿರ್ತಾರೆ, ಅಲ್ಲಾರ ಗ್ರಾಮ ಪಂಚಾಯತಿ ವೈಸಲ್ಲಿ ಮಾಡಿರ್ತಾರೆ. ಮಾಡಿ ಸರ್, ಅದನ್ನ ಅವತ್ತು ವೈರಲ್ಲ.
ಹೋಗಿರಲ್ಲ, ಏನೋ ಒಳ್ಳೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಮಾಡಿದ್ದಾರೆ ಸರ್, ಕೃಷಿ ಇಲಾಖೆ ಬಂದು ಸಾರ್ ಹಾಕಿದ್ರು, ಮಾಡಿದ್ದಾರೆ. ಅದ್ರ ಬಗ್ಗೆ ಒಟ್ಟಾರೆ ನಿಮಗೆ ಮಾಹಿತಿ ಇಲ್ಲ. ನಮಗೆ ಮಾಹಿತಿ ಇಲ್ಲ ಸರ್. ಸರಿ, ಓಕೆ ಸರ್. ಇವತ್ತು ನಮ್ಮ ಚಿಕ್ಕನಹಳ್ಳಿ ತಾಲೂಕಲ್ಲಿ ತುಂಬ ಯೂರಿಯಾದ್ದು ಕೊರತೆ ಇದೆ ಅಂತ ಹೇಳ್ಬಿಟ್ಟು ರೈತರು ಅಲ್ಲಿ ಎಲ್ಲ ಕಡೆ ಪರದಾಡ್ತಾ ಇದ್ದಾರೆ. ಕಂದಿಕೆರೆಯಲ್ಲೂ ಸಿಗ್ತಾ ಇಲ್ಲ ಅಂತಾರೆ, ಹುಳಿಯಾರು ಹೋಬಳಿನಲ್ಲೂ ಸಿಗ್ತಾ ಇಲ್ಲ ಅಂತಾರೆ, ಎಲ್ಲೂ ಸಿಗ್ತಾ ಇಲ್ಲ. ಈಗ ಒಳ್ಳೆ ಸೀಸನ್ ಟೈಮು. ಈಗ ಯೂರಿಯಾ ಯಾವ ಥರ ಈಗ ಸಿಗ್ಬೋದಾ ಅಥವಾ ಯಾವ ಥರ ಅಂತ ನೀವು ಹೇಳ್ತೀರಾ ಸರ್? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಮಗೆ ಯೂರಿಯಾ ಸಿಗ್ತಿದೆ ಅನ್ನೋದಕ್ಕಿಂತ ಸಿಗ್ತಿಲ್ಲ ಅನ್ನೋದಕ್ಕಿಂತ ನಾವೀಗ ಎಷ್ಟು ಚೀಲ ಯೂರಿಯಾ ಹಾಕಿದ್ದೀವಿ ಎಂಬ ಪ್ರತಿ ರೈತರು ತಿಳ್ಕೊಂಬಿಟ್ರೆ ಸರಿ ಆಗುತ್ತೆ. ರೈತ ಬಾಂಧವರು ಹಾಕ್ತಿದ್ದೀರಾ ಯೂರಿಯಾನ, ಏನು ಮಾಡ್ತಿದ್ದೀರಾ ಅಂದರೆ ಎಕರೆಗೆ 22 kg ಅಂತಿದ್ದೀವಿ. ಪ್ರತಿಯೊಬ್ಬರು ನಾವು ಎಲ್ಲ ರೈತರಲ್ಲೂ ವಿನಂತಿ ಮಾಡ್ಕೊಂಡು ಕೇಳ್ಕೊಂಡಿದ್ದೀವಿ, ದಯವಿಟ್ಟು 22 kg ಯೂರಿಯಾ ಸಾಕು ಒಂದು ಎಕರೆಗೆ. ಆದರೆ ರೈತರು ಏನು ಮಾಡ್ತಾರೆ, ಈಗ 10-12 ದಿನ 15 ದಿನ ರಾಗಿಗೆ ಒಂದು ಚೀಲ ಯೂರಿಯಾವನ್ನು ಬಳಸ್ತಾರೆ. ತದನಂತರ ಕಳೆನಾಶಕ ಹೊಡಿತಾರೆ. ಕಳೆನಾಶಕ ಹೊಡೆದಂಥ ಸಂದರ್ಭದಲ್ಲಿ ಬೆಳೆ ಹಳದಿ ಆಯಿತು ಅಂತೇಳಿ ಮತ್ತೆ ಒಂದು ಚೀಲ ಯೂರಿಯಾನ ಹಾಕ್ತಾರೆ. ಮತ್ತೆ ನಾವು ಅರ್ತೆ ಹೊಡೆದ್ವಿ ಒಂದು 27-22 ದಿನಕ್ಕೆ ಅಂತೇಳಿ ಮತ್ತೆ ಇನ್ನೊಂದು ಚೀಲ ಯೂರಿಯಾ ಬಳಸ್ತಾರೆ. ಈ ರೀತಿ 3 ಚೀಲ ಯೂರಿಯಾನ ರೈತರು ಬಳಸ್ತಾ ಇದ್ದಾರೆ ಒಂದು ಎಕರೆಗೆ. ಅದು ಒಂದು ಯೂರಿಯಾ ಬಳಸುವಂಥ ಅವಶ್ಯಕತೆ ಅದಕ್ಕೆ ಇರೋದಿಲ್ಲ. ದಯವಿಟ್ಟು ನಾನು ಎಲ್ಲ ರೈತರಲ್ಲೂ ವಿನಂತಿ ಮಾಡೋದು ಇಷ್ಟೇ, ದಯವಿಟ್ಟು ಕಾಂಪ್ಲೆಕ್ಸ್ ಯುಕ್ತ ಗೊಬ್ಬರ ಏನಾರು ಬಳಸಿಲ್ಲ ಅಂದರೆ ಬಿತ್ತಬೇಕಾದ್ರೆ ನಮ್ಮಲ್ಲೆಲ್ಲ 20-20-0-13 ಬಳಸ್ತೀರಾ, DAP ಬಳಸ್ತೀರಾ. ನಾವು ಎಷ್ಟೇ ಬಾರಿ ಕಾಂಪ್ಲೆಕ್ಸ್ ಯುಕ್ತ ಗೊಬ್ಬರಗಳನ್ನು ಬಳಸಿ ಅಂತ ಸುಮಾರು 26,720 ಜನಕ್ಕೂ ಸಹ ಗುಂಪು ಕರೆಗಳ ಮೂಲಕ ಮಾಹಿತಿ ಕೊಟ್ಟಿದ್ದೇವೆ. ಮಾಧ್ಯಮದ ಮುಖಾಂತರ ಮಾಹಿತಿ ಕೊಟ್ಟಿದ್ದಾರೆ. ಮಾಧ್ಯಮ ಮಿತ್ರರು ಸಹ ಎಲ್ಲರೂ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಆದ್ರೂ ಸಹ ರೈತರು ಏನು ಹಸಿರಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಯೂರಿಯಾ ಗೊಬ್ಬರ ಬಳಸ್ತಾರೆ. ಸಾರಜನಕವನ್ನು ಹೆಚ್ಚಾಗಿ ನೀಡಿದಷ್ಟು ಉತ್ತಮ ಇಳುವರಿ ಬರುತ್ತೆ ಅನ್ನೋದು ಮನೋ ಅಭಿಪ್ರಾಯ ಇರುತ್ತೆ. 100% ಅದು ತಪ್ಪು. ಆ ಸಾರಜನಕ ಒಂದೇ ಪೋಷಕಾಂಶ ಅಲ್ಲ, ನಮಗೆ 16 ಪೋಷಕಾಂಶಗಳು ಸಹ ಬೆಳೆಗೆ ಬೇಕಾಗಿರುತ್ತೆ. NPK ಅತ್ಯಂತ ಅಧಿಕವಾಗಿ ಬೇಕಾಗಿರೋಂಥವು. ನಮಗೆ ಎಣ್ಣೆ ಕೊಟ್ಟಿರ್ತೀವಿ, PK ಫಾಸ್ಫರಸ್ ಅಂಡ್ ಪೊಟ್ಯಾಶ್ ಕೊಡೋದಿಲ್ಲ ಅಂದರೆ ಬೆಳೆ ಚೆನ್ನಾಗಿ ಬರೋದಿಲ್ಲ. ದಯವಿಟ್ಟು ಯಾವ ಉತ್ತಮವಾದ ಬೆಳೆನೇ ಬರುತ್ತೆ. ವಿಜ್ಞಾನಿಗಳು ಶಿಫಾರಸು ಮಾಡಿದರೆ ಉತ್ತಮವಾದ ಬೆಳೆನೇ ಬರುತ್ತೆ. ಆದರೆ ಏನು ಇದು ಅಂದರೆ ರೈತರು ನಮ್ಮದು ಹಳದಿಗಾಗ್ಬಿಡ್ತು ಬೆಳೆ. ಹಳದಿಗಾಗಕ್ಕೆ ಹಲವು ಕಾರಣ ಇರುತ್ತೆ. ಬೆಳೆ ಹಳದಿ ಆಗೋಕ್ಕೆ ಮೊದಲನೇ ಕಾರಣ, ಈಗ ಮಳೆ ಬರ್ತಿದೆ, ಕಂಟಿನ್ಯೂಸ್ ಮಳೆ ಬರ್ತಿದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಏನು ರಾಗಿಯ ಬೇರು ಉಸಿರಾಡಬೇಕು ಅಂದರೆ ಅಲ್ಲಿ ನೀರು ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ತೊಂದರೆ ಆಗಿರುತ್ತೆ, ಅದಕ್ಕೆ ಹಳದಿ ತಿರುಗುತ್ತೆ. ಅದು ಹಳದಿಗಾಗಿದೆ ಅಂದರೆ ಅಂಥ ಸಂದರ್ಭದಲ್ಲಿ ಅದಕ್ಕೊಂದು ರಾಗಿ ಬೆಳೆಗೆ ಶಕ್ತಿ ಬೇಕು ಅಂದರೆ ಪೊಟ್ಯಾಶ್ ಬೇಕು. ಆದರೆ ನಾವು ರೈತರು ಪೊಟ್ಯಾಶ್ ಹಾಕೋದಿಲ್ಲ, ಮತ್ತೆ ಹಳದಿ ಆಗಿದೆ ಅಂತ ಯೂರಿಯಾಕ್ಕೆ ಹೋಗ್ತೀವಿ. ದಯವಿಟ್ಟು ರೈತರು ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಪೊಟ್ಯಾಶ್ ಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರಗಳು 15-15-15 ಇರ್ಬೋದು, ಅಥವಾ 16-16-16 ಇರ್ಬೋದು. ಈ ಪೊಟ್ಯಾಶ್ ಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರನ ಒಂದು 10-15 kg ಎಕರೆಗೆ ಬಳಸಿದ್ರೆ ಸಾಕು. ಆ ಒಂದು ಏನು ಹಳದಿಗಾಗಿದ್ದು ಹಸಿರು ಒಂದು ಮೂಟೆ ಸುಫಲ ತಾಳ್ರಿ ಅಂದ್ರೆ 15 ತಾಳ್ರಿ, ಹೋಗಿ ಒಂದು 10-15 kg ಒಂದ್ಸತಿ ಹಾಕಿ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವೇನೇ ಮತ್ತೆ 4-6 ಜನಕ್ಕೆ ಹೇಳ್ತೀರಾ ಈ ರೀತಿ ಆಗಿದೆ, ಉತ್ತಮ ಇಳುವರಿ ಬರುತ್ತೆ ಅಂತ ಹೇಳ್ತೀರಾ. ಸೊ ದಯವಿಟ್ಟು ಮಾಡಿ ಅಂತ ವಿನಂತಿ ಮಾಡ್ಕೊಂತೇನೆ. ಈಗಾಗಲೇ ಯೂರಿಯಾ ದಾಸ್ತಾನಕ್ಕೆ ಸಂಬಂಧಪಟ್ಟಂಗೆ ಯೋಚನೆ ಮಾಡಿದ್ರೆ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ದಾಸ್ತಾನ ಈಗಾಗಲೇ ತಂದಿವಿ, ವಿತರಣೆ ಮಾಡಿದ್ವಿ. ಒಂದು ವಾರದಿಂದಲೇ 380 ಟನ್ ಈ ಒಂದು ವಾರದಲ್ಲಿ ಯೂರಿಯಾ ಗೊಬ್ಬರವನ್ನು ವಿತರಣೆ ಮಾಡಿದ್ದೀವಿ. ಮುಂದೆನೂ ಸಹ ಯೂರಿಯಾ ಬರುತ್ತೆ. ಹೆಚ್ಚಿನದಾಗಿ ಯೂರಿಯಾ ತಂದಷ್ಟು ಜನ ಕೊಟ್ಟ ತಕ್ಷಣ ಏನು ಮಾಡ್ತಾರೆ, ಎಲ್ಲರೂ ಬಾಯಕೆಯಿಂದ ಬರ್ತೀರಾ, ಎಲ್ಲರೂ ತಗೊಂಡೋಗ್ತೀರಾ, ಏನೋ ಭೂಮಿಗೆ ಹಾಕ್ತಾ ಇದ್ರು ಜಮೀನಿಗೆ. ಮಳೆ ಬರ್ತಿದೆ, ಸೋನೆ ಬರ್ತದೆ, ಹಸಿರಾಗುತ್ತೆ ಅಂತ. ಆದರೆ 1 ಇಂಚ್ ಕೆಳಗೆ ಏನಾದರೂ ಬೇರಿಂದ ಕೆಳಗೆ ಹೋಯ್ತು ಅಂದರೆ ಆ ಯೂರಿಯಾ ಪ್ರಮಾಣ ಅದು ಯಾವುದೇ ಕಾರಣಕ್ಕೂ ಗಿಡಕ್ಕೆ ಸಿಗೋದಿಲ್ಲ. ಅದು ನಮ್ಮ ಅಂತರ್ಜಲ ಸೇರುತ್ತೆ. ಅಂತರ್ಜಲ ಸೇರಿದ್ರೆ ಅದೇ ನೀರು ನಾವು ಕುಡಿತೀವಿ. ಆ ಕಲುಷಿತ ನೀರು ಮುಂದೆ ದೊಡ್ಡ ಮಾರಕ ಕಾಯಿಲೆಗಳು ಬರ್ತವೆ. ನೀವು ಪೇಪರಲ್ಲಿ ಹೋಗ್ಬೋದು, ಕೆಲವು ತುಂಗಭದ್ರಾ ಏನು ಕಮಾಂಡ್ ಏರಿಯಾಗಳಲ್ಲಿ ಕ್ಯಾನ್ಸರ್ ರೋಗ ಜಾಸ್ತಿ ಆಗ್ತಿದೆ. ಇಂಥವಕ್ಕೆಲ್ಲ ನಮ್ಮ ಕಡೆ ಎಡೆ ಮಾಡಿಕೊಡ್ಬಾರ್ದು. ದಯವಿಟ್ಟು ಯೂರಿಯಾ ಪ್ರಮಾಣನ ಕಡಿಮೆ ಮಾಡಿ ಬೆಳೆ ಉತ್ತಮ ಇಳುವರಿ ಬರಬೇಕು. ನಾವು NPK 3 ಪ್ರಮಾಣದ ಪೋಷಕಾಂಶಗಳನ್ನು ಬಳಕೆ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತಾನೆ. ಹೆಚ್ಚಿನ ಮಳೆ ಬೇಕಾದ್ರೆ ದಯವಿಟ್ಟು ಯಾರು ಯೂರಿಯಾ ಹಾಕೋಬೇಡ್ರಿ. ಒಂದು 4-5 ದಿನ ಆರಾಮಾಗಿ ಏನು ನಿಮ್ಮ ಜಮೀನಲ್ಲಿ ಕಳೆ ನಿರ್ವಹಣೆ ಬಗ್ಗೆ ಯೋಚನೆ ಮಾಡ್ರಿ, ಸುಮ್ಮನಿರಿ. ಅದು ಮಳೆ ನಿಂತ ತಕ್ಷಣ ತೇವಾಂಶ ಇರುತ್ತಲ್ಲ, ಆ ಸಂದರ್ಭದಲ್ಲಿ ದಯವಿಟ್ಟು ಯೂರಿಯಾವನ್ನ ಒಂದ್ಸತಿ 22 kg 23 kg ಹಾಕ್ಬಿಡಿ. ಪೊಟ್ಯಾಶ್ ಹಾಕಿಲ್ಲ ಅಂದ್ರೆ ಒಂದು 10 kg 15-15 ಅಥವಾ 16-16 ತಾಂಡಾಗ ಹಾಕಿದ್ರೆ ಅನುಕೂಲಕರ ಆಗುತ್ತೆ ಅಂತೇಳಿ ಎಲ್ಲ ರೈತ ಬಂದವರಲ್ಲಿ ವಿನಂತಿ ಮಾಡ್ಕೊಂತಾನೆ. ಯೂರಿಯಾ ಅಭಾವ ಇದೆ ಅನ್ನೋ ಮನಸ್ಥಿತಿ ಯಾರಿಗೂ ದಯವಿಟ್ಟು ಬೇಡ. ಮಾಧ್ಯಮ ಮಿತ್ರರು ಸಹ ಇದನ್ನೇ ವಿನಂತಿ ಮಾಡ್ಕೊಂತೇವೆ. ಯೂರಿಯಾ ಸಾಕಷ್ಟು ಯೂರಿಯಾ ತಂದುಕೊಟ್ಟಿದ್ದೇವೆ, ಆದರೆ ಮಳೆ ಬರ್ತಿರೋದಕ್ಕೆ ಈ 3 ಕಾರಣಗಳಿಂದ ಹೆಚ್ಚು ಬೇಡಿಕೆಯನ್ನು ರೈತರು ಇಡ್ತಾ ಇದ್ದಾರೆ. ನಾವು ತಂದು ಕೊಡೋದಕ್ಕೆ ಎಲ್ಲದನ್ನೂ ಮೇಲಾಧಿಕಾರಿಗಳು ಮತ್ತು ಎಲ್ಲರೂ ಸಹ ತುಂಬ ಸಹಕಾರ ಮಾಡ್ತಿದ್ದಾರೆ. ತಂದು ಕೊಡ್ತೀವಿ ಯೂರಿಯಾಕ್ಕೆ. ದಯವಿಟ್ಟು ಯಾರು ಕೊರತೆ ಅಂತ ಹೇಳಿ ಎಲ್ಲರೂ ಪ್ಯಾನಿಕ್ ಆಗಂತ ರೈತರ ಅವಶ್ಯಕತೆ ಇಲ್ಲ. ಉತ್ತಮವಾದ ಬೆಳೆ ಈ ಸತಿ ರಾಗಿ ಬೆಳೆ ಬರಲಿ ಅಂತ ಹೇಳಿ ಆಶಿಸ್ತಾ, ದೇವರು ಹಿಂಗೆ ಉತ್ತಮವಾದ ಮಳೆಯನ್ನು ಕೊಡಲಿ ಅಂತ ಬೇಡ್ತಾ ಎಲ್ಲರಿಗೂ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೇನೆ. ಧನ್ಯವಾದಗಳು.